ಸೊ 3 ಪ್ಲಸ್ 3 ಇಂಟು 3 ಮೈನಸ್ 3 ಡಿವೈಡ್ ಬೈ 3 ಇಸ್ ಈಕ್ವಲ್ ಟು 3. ಇದರಲ್ಲಿ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಿದರೆ ನಮಗೆ ಆನ್ಸರ್ 3 ಬರುತ್ತೆ ಅಂತ ಕೇಳಿದ್ದಾನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇದೆ. ಸೊ ಹೇಗೆ ಅಂತ ನೋಡೋಣ. ಈಗ ಫಸ್ಟ್ ನಾವು ಇಲ್ಲಿ ನೋಡಿ 3 3 3 3 3 3. ಸೊ ಇದು ತಗೋಣ. ಮೈನಸ್ ಪ್ಲಸ್ ಅನ್ನು ಅದಲು ಬದಲು ಮಾಡೋಣ. ಓಕೆ, ಪ್ಲಸ್ ಜಾಗದಲ್ಲಿ ಮೈನಸ್ ಹಾಕೋಣ, ಮೈನಸ್ ಜಾಗದಲ್ಲಿ ಪ್ಲಸ್, ಉಳಿದಿದ್ದು ಏನು ಚೇಂಜ್ ಇಲ್ಲ. ಮೈನಸ್ ಇದು ಇಂಟು ಹಾಗೆ ಇರುತ್ತೆ, ಇಲ್ಲಿ ಮೈನಸ್ ಪ್ಲಸ್ ಅನ್ನು ಅದಲು ಬದಲು ಮಾಡಬೇಕಷ್ಟೆ. ಸೊ ಭಾಗಾಕಾರ 3 ಇಸ್ ಈಕ್ವಲ್ ಟು 3. ಇಲ್ಲಿ ನೋಡಿ 3 ಮೈನಸ್ 3 3 9. ಫಸ್ಟ್ ಗುಣಾಕಾರ ಮಾಡಬೇಕು. ನೆಕ್ಸ್ಟು 3/3 ಇಸ್ ಈಕ್ವಲ್ ಟು 3. ಈ 3 ಕ್ಯಾನ್ಸಲ್ 1. ಈಗ ನೋಡಿ 3 ಪ್ಲಸ್ 1 4, 4ರಲ್ಲಿ 9 ಹೋದರೆ -5 ಬರುತ್ತೆ. ಹಾಗಾದರೆ ಇದು ತಪ್ಪು. ಈಗ ನೀವು ಫಾಸ್ಟಾಗಿ ಸಾಲ್ವ್ ಮಾಡಬೇಕು ಈ ಥರದ ಕ್ವಶನ್ ಫಾಸ್ಟಾಗಿ ಹೆಂಗೆ ಸಾಲ್ವ್ ಮಾಡೋದು? ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ನಿಮಗೆ ಇದು ಫಾಸ್ಟ್ ಆಗುತ್ತೆ. ಸೊ ಇದನ್ನು ಪೆನ್ ಪೇಪರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ರೀ. ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಚೆಕ್ ಮಾಡಬೇಕು. 9 ಇದು 9 1 ಇದು 10 ಆಗುತ್ತೆ. -10 ಸೊ ಇದು 9 ಹಾಂ ಓಕೆ, ಇದು 9 ಇದು 9 1 10, ಸಾರಿ ಇದು ಮೈನಸ್ ಆಗುತ್ತೆ. ಸೊ ಇದು -9, ಇಲ್ಲಿ 1 ಉಳಿಯುತ್ತೆ. 1 3 4. ಸೊ 4 ಅಂದರೆ -5 ಬರುತ್ತೆ. ಸೊ 3 -9 ಪ್ಲಸ್ 1. ಸೊ ಇದು 3 ಪ್ಲಸ್ 1 4, ಇದು -5 ಆಗುತ್ತೆ. ಸೊ -5 ಆದರೆ ಇದು ತಪ್ಪಾಗುತ್ತೆ. ಸೊ ಬಿ ನೋಡೋಣ. ಸೊ ಬಿ ನೋಡಿದ್ರೆ ಪ್ಲಸ್ಸು ಮತ್ತು ಡಿವೈಡ್ ಬೈ ಚೇಂಜ್ ಮಾಡಬೇಕು. 3 ಪ್ಲಸ್ ಜಾಗದಲ್ಲಿ ಡಿವೈಡ್ ಬೈ 3 ಮಾಡಿ. ಸೊ ಇಂಟು 3 -3. ಸೊ ಇಂಟು ಜಾಗದಲ್ಲಿ ಸೊ ಇದು ಒಂದಲ್ಲ, 3/3 ಇಂಟು ಜಾಗದಲ್ಲಿ 3 ಇಟ್ಕೊಳ್ಳಿ, ಮೈನಸ್ ಕರೆಕ್ಟ್ ಇದೆ, -3 ಇಟ್ಕೊಳ್ಳಿ. ಇನ್ನು ಡಿವೈಡ್ ಬೈ ಜಾಗದಲ್ಲಿ ಪ್ಲಸ್ ಇಟ್ಕೊಳ್ಳಿ. ಇದು 3 ಬರುತ್ತಾ ಚೆಕ್ ಮಾಡಿ. ಇದು 3 1 3. ಸೊ ಇದು 3 -3 ಪ್ಲಸ್ 3 ಇಸ್ ಈಕ್ವಲ್ ಟು 3. ಈ +3 -3 ಡಮಾರ್ ಹೋಗ್ಬಿಡುತ್ತೆ. +3 -3 ಏನೂ ಇಲ್ಲ ಅಲ್ಲಿ. ಸೊ 3 ಇಸ್ ಈಕ್ವಲ್ ಟು 3. ಎಸ್, ಆನ್ಸರ್ 3 ಬರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಉಳಿಯೋದೇ 3. ನಮಗೆ ಬೇಕಾಗಿದ್ದು ಆನ್ಸರ್